ಕಾಲರ್ ರೆಡಿ ಇದ್ದಾರೆ. ಚಿಕ್ಕಮಗಳೂರಿನಿಂದ ಶಾಶ್ವತ್ ಭಟ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಾಶ್ವತ್ ಭಟ್ ಅವರೇ. ಮೇಡಮ್ ನಮಸ್ಕಾರ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಹೇಗೆ ನಿಭಾಯಿಸ್ತಾ ಇದ್ದೀರಿ? ಏನು ಲೈಫ್ ಸ್ಟೈಲಲ್ಲಿ ಏನು ಚೇಂಜ್ ಮಾಡ್ಕೊಂಡಿದ್ದೀರಿ? ಪ್ರಧಾನಿ ಮೋದಿ ಅವರು ಒಂದಾದ ಮೇಲೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಒಬ್ಬರು ಪ್ರಧಾನ ಸೇವಕ ಅಂತ ತನ್ನನ್ನು ಕರ್ಕೊಳ್ಳುವಂತವ್ರು ದೇಶದ ಜನತೆಗೆ ಏನನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಹೇಳ್ತಾ ಇದ್ದಾರೆ ಮೊದಲನೇದಾಗಿ. ಎರಡನೇದಾಗಿ ನಾವೆಲ್ಲ ದೇಶದ ಪ್ರಜೆಗಳಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಫಾಲೋ ಮಾಡುವಂತದ್ದು ನಮ್ಮ ಕರ್ತವ್ಯ ಹೊರತು ನಾವೀಗ ಅದನ್ನು ವಿರೋಧ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಎರಡನೇ ಪಾಯಿಂಟ್. ಮೂರನೇದು ತುಂಬಾ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ, ಅವರು ದೇಶದ ಪ್ರಧಾನಿ ಇದ್ದಾರೆ, ಅವ್ರ ಹತ್ರ ಇಂಟೆಲ್ಗಳಿರುತ್ತೆ, ತುಂಬಾ ದೊಡ್ಡ ಸೋರ್ಸಸ್ ಗಳಿರುತ್ತೆ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅವ್ರ ಕೈಯಲ್ಲಿ ಇರುತ್ತೆ. ಅವರು ತುಂಬಾ ಮುಂದಿನದನ್ನ ಯೋಚನೆ ಮಾಡಿಯೇ ಮಾತಾಡ್ತಾರೆ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವ್ರು ಏನೇ ಹೇಳ್ತಾ ಇದ್ದಾರೋ ಅದನ್ನ ನಾವು ಫಾಲೋ ಮಾಡ್ಕೊಳ್ಳೋದು, ಅದನ್ನ ಅಳವಡಿಸ್ಕೊಳ್ತಾ ಬರ್ತಕ್ಕಂಥದ್ದು ತುಂಬಾ ಒಳ್ಳೆ ಸಂಗತಿ ಆಗಿರುತ್ತೆ. ವಿರೋಧ ಸಾವಿರ ಆಗ್ಬೋದು, ಆದ್ರೆ ಮುಂದಿನದನ್ನ ಯೋಚನೆ ಮಾಡಿಯೇ ಮಾತಾಡ್ತಾರೆ ಅನ್ನುವಂತ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇದ್ರೆ ನಮಗೆ ಅಷ್ಟು ಸಾಕಾಗುತ್ತೆ ಮೇಡಮ್. ಈಗ ಬೆಲೆ ಏರಿಕೆ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ ಆಗೇ ಆಗತ್ತೆ. ಇಡೀ ದೇಶದಲ್ಲಿ ಎಲ್ಲರಿಗೂ ಆಗ್ತಾ ಇರೋದು ನಮ್ಮನೇಲಿ ಮಾತ್ರ ಆಗ್ತಿದೆ, ಪಕ್ಕದ ಮನೇಲಿ ಆಗ್ತಾ ಇದೆ ಅನ್ನುವಂಥದ್ದಲ್ಲ. ನಮ್ಮನೆಯ ಚೌಕಟ್ಟಿನ ಒಳಗಡೆ ನಾವೇನನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ ಸಾಧ್ಯ ಆಗತ್ತೆ, ನಮ್ಮನೆಯ ಸೇವಿಂಗ್ಸ್ ಅನ್ನು ನಾವೇನ್ ಮಾಡ್ಕೊಳ್ಬಹುದು, ಎಕ್ಸ್ಪೆನ್ಸಸ್ ಎಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಂದು ಮನೆ ಯೋಚನೆ ಮಾಡ್ಬೇಕಾಗಿರುವಂತ ಸಂಗತಿ. ಮನೆ ಯಜಮಾನರು ಅಥವಾ ಇಡೀ ಮನೆ ಕುಟುಂಬ ಕೂತು ಯೋಚನೆ ಮಾಡ್ಬೇಕಾಗಿರೋ ಸಂಗತಿ ಹೊರತು ಅದನ್ನು ಬೀದಿ ರಂಪ ಮಾಡ್ಕೊಂಡು ಮತ್ತೆ ಮೋದಿ ತಪ್ಪು ಮಾಡ್ತಿದ್ದಾರೆ, ಮೋದಿ ಎಲ್ಲದಕ್ಕೂ ಈ ಒಂದು ಗಾದೆ ಇದೆ ಹಳ್ಳಿ ಕಡೆ, ಗಮನಿಸ್ಬೇಕು ನೀವು ಅದನ್ನ ಹೇಗ್ ತಗೊಳ್ತೀರಿ. ಕಷ್ಟಕ್ಕೆಲ್ಲ ಶನೀಶ್ವರ ಅಂತ ಹೇಳೋ ಹಾಗೆ ಎಲ್ಲಾ ಸಮಸ್ಯೆಗೂ ಮೋದಿನೇ ದೂರುವಂತದ್ದು ಖಂಡಿತ ಸರಿಯಲ್ಲ. ನಮ್ಮನೆ ಸೇವಿಂಗ್ಸ್ ಅನ್ನು ನಮ್ಮನೆ ಎಕ್ಸ್ಪೆನ್ಸಸ್ ಅನ್ನು ನಾವು ಯೋಚನೆ ಮಾಡ್ಬೇಕೇ ಹೊರತು ಹೊರಗಡೆಯವರಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್ ಇದ್ರ ಜೊತೆಗೆ ಚಿನ್ನ ಖರೀದಿ ಮಾಡಬೇಡಿ, ಸದ್ಯಕ್ಕೆ 1 ವರ್ಷ ಅಂತರೂ ಖರೀದಿಸಲೇಬೇಡಿ ಅಂತ ಹೇಳಿದ್ದಾರೆ. ಸೊ ಈಗ ಮದುವೆ ಸೀಸನ್, ಶುಭ ಕಾರ್ಯಗಳು ನಡೆಯುತ್ತೆ, ಅಂಥ ಟೈಮ್ನಲ್ಲಿ ಗೋಲ್ಡ್ ಖರೀದಿ ಮಾಡದೇ ಇರೋದಕ್ಕಾಗತ್ತಾ? ಗೋಲ್ಡ್ ಖರೀದಿ ಮಾಡ್ಲೇಬೇಕು. ಅನಾವಶ್ಯಕ ಎಕ್ಸ್ಪೆನ್ಸಸ್ ಗಳನ್ನ ಮಾಡಬೇಡಿ ಅಂತ ಹೇಳಿದ್ದಾರೆ ಹೊರತು ಚಿನ್ನನೇ ತಗೊಳ್ಬೇಡಿ, ಮಾಂಗಲ್ಯನೇ ತಗೊಳ್ಬೇಡಿ ಅನ್ನುವಂತ ಪದ ಮೋದಿ ಅವರು ಖಂಡಿತವಾಗ್ಲೂ ಬಳಸಿಲ್ಲ. ಹಾಗಾಗಿ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ಅಂತ. ಹಾಗೆ ಮತ್ತೆ ನಾವು ಕೃಷಿಕರೇ ಆಗಿರೋದ್ರಿಂದ ನಾವು ಕಾಫಿ ತೋಟ ಇದೆ, ಮೆಣಸಿದೆ, ಹೀಗೆಲ್ಲ ಇರುವಂತವ್ರಾದ್ರಿಂದ ನಾವು ಕಳೆದ 3 ವರ್ಷದಿಂದಾನೇ ಸಾವಯವಕ್ಕೆ ಬಂದ್ಬಿಟ್ಟಿದೀವಿ. ಹಾಗಾಗಿ ನಮಗೆ ಈ ವರ್ಷ ತುಂಬಾ ಎಫೆಕ್ಟ್ ಅಂತೇನು ಈ ಗೊಬ್ಬರ ಸಿಗ್ತಿಲ್ಲ, ಇನ್ನೊಬ್ಬರೆಲ್ಲ ಉಳಿದವ್ರು ಮಾಡ್ಕೊಳ್ಳುವಂತ ಟೆನ್ಷನ್ ನಮ್ಗೆ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ನಾಟಿ ದನಗಳಿದೆ, ಅದರಿಂದ ನಾವೇನು. ಎಸ್ ಥ್ಯಾಂಕ್ ಯು ಶಾಶ್ವತ್ ಭಟ್ ಅವರೇ. ವಿಜಯಪುರದಿಂದ ಈರಪ್ಪ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಈರಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ರೀ. ಏನ್ ಹೇಳ್ತೀರಿ? ಸದ್ಯದ ಪರಿಸ್ಥಿತಿ, ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಮೋದಿ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಮಿತವಾಗಿ ಬಳಸದೆ ಹೋದಂತಹ ಸಂದರ್ಭದಲ್ಲಿ ಇಷ್ಟು ವರ್ಷಗಳಿಂದ ಮಾಡಿದಂತಹ ಕೆಲಸ ಎಲ್ಲವೂ ಕೂಡ ನಿಷ್ಪ್ರಯೋಜಕ ಆಗಿಬಿಡುತ್ತೆ ಅಂತ. ಹೌದ್ರಿ ಮೇಡಮ್, ಹೌದು ಮೇಡಮ್. ಈಗ ಹೆಂಗಂದ್ರೆ ಈಗ ಮೋದಿ ಅವ್ರು ಹೇಳಿ ಅಥವಾ ಬಿಡ್ರಿ, ಮಿತವಾಗಿ ಬೆಳೆಸೋದು ನಮ್ದು ಸಾರ್ವಜನಿಕರ ಕರ್ತವ್ಯ ಇದೆ. ಇದು ಅಡಿಗೆ ಎಣ್ಣೆ ಆಗಿರ್ಬೋದು ರೀ, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಈ ಬಂದೈತಿ ಮತ್ತೆ ಈ ಸಂದರ್ಭದಲ್ಲಿ ಅಷ್ಟೇ ನಾವು ಮಿತವಾಗಿ ಬಳಸೋದಕ್ಕಿಂತ ನಾವ್ ಯಾವಾಗ್ಲೂ ಮಿತವಾಗಿ ಬಳಸೋದು ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ ರೀ. ಅದ್ರ ಜೊತೆ ನಮ್ಗೆ ಗೊತ್ತಿರತಕ್ಕಂತ ಈಗ ನಾನು ಯಾವ್ದೋ ವಿರೋಧ ಪಕ್ಷದವರಲ್ಲ, ನಾವು ಆಡಳಿತ ಪಕ್ಷದವರಲ್ಲ, ಸಾರ್ವಜನಿಕವಾಗಿ ನಂದೊಂದು ಏನ್ ಕನ್ಫ್ಯೂಷನ್ ನಿಮ್ಮ ಹತ್ರ ಕೇಳ್ತಾ ಇದೀನಿ ಮೇಡಮ್. ನನಗೆ 2014ರಲ್ಲಿ $140 ಇತ್ತು ಪರ್ ಬ್ಯಾರೆಲ್ ಪೆಟ್ರೋಲ್ ಬೆಲೆ. ಈಗ $107 ಇದೆ. ಮತ್ತೆ ಅದಕ್ಕಿಂತ ಮುಂಚೆ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 2018-19ರಲ್ಲಿ $20 ಮತ್ತು $30 ಇತ್ತು ಪ್ರತಿ ಕಚ್ಚಾ ತೈಲದ ಬ್ಯಾರೆಲ್ ಬೆಲೆ. ಆದ್ರೆ ಈಗ ಮಾತ್ರ ಇಷ್ಟೊಂದು ಬೆಲೆ ಯಾಕೆ ಜಾಸ್ತಿ ಆಯ್ತು ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಮತ್ತೆ 2014ರಿಂದ ಇಲ್ಲಿವರೆಗೆ ಬಂದಂತ ಲಾಭ ಏನಾಯ್ತು? ಮತ್ತೆ 2014ರಲ್ಲಿ ಈಗ ಏನಿದೆ 54 ಲಕ್ಷ ಸಾಲ ಇತ್ತು ಭಾರತ ಸರ್ಕಾರದ್ದು. ಆದ್ರೆ ಇವಾಗ ಏನಾಗಿದೆ 2 ಲಕ್ಷ ದಾಟಿದೆ. ಮತ್ತೆ ಇದರೆಲ್ಲ ಏನಾಯ್ತು ಮೇಡಮ್, ಇದನ್ನು ನಮ್ಗೆ ಅರ್ಥ ಆಗಿಲ್ಲ. ಈಗ ಏನಿದೆ ಇಲ್ಲ, ಇದು ಸರಿ ಇದೆ ಈಗ ಹೇಳೋದವ್ರದ್ದು, ಮಿತವಾಗಿ ಬೆಳೆಸೋದು ಮತ್ತು ಬೆಲೆ ಏರಿಕೆ ಆಗ್ತಾ ಇದೆ. ಈ ಸಮಸ್ಯೆ ಆಗೋದಕ್ಕೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋ ಯುದ್ಧ. ನಿಮ್ಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈರಪ್ಪ ಅವರೇ. ಸೊ ಹಾರ್ಮೋಜ್ ಜಲಸಂಧಿ ನಿಮ್ಗೆ ಗೊತ್ತೇ ಇದೆ. ನಾವು ಕಚ್ಚಾ ತೈಲ 85% ಆಮದು ಮಾಡ್ಕೊಳ್ಳೋದು. ಸೊ ಹಂಗಾಗಿ ಸಮಸ್ಯೆ ಆಗ್ತಾ ಇದೆ. ಮಿತವಾಗಿ ಬಳಸಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಷ್ಟ ಬಂದ್ಬಿಡತ್ತೆ ಅಂತ ಈಗಲೇ ಮೆಸೇಜ್ ಕೊಡ್ತಾ ಇದ್ದಾರೆ.
ಇಲ್ಲ ಮೆಸೇಜ್ ಎಲ್ಲ ಒಳ್ಳೆದಿದೆ ಮೇಡಮ್, ಸರಿ ಇದೆ. ನಮ್ದೇನಿಗೆ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆಲ್ಲ ಬಹಳ ಒಂದು ಹೈರಾಣ ಆಗಿದೆ. ಎಲ್ಲ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ, ಇದರಿಂದ ದಿನನಿತ್ಯದ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಇದಾವೆ. ನಮ್ದೇನೊಂದು ಕನ್ಫ್ಯೂಷನ್ ಅಂದ್ರೆ 2014ರಲ್ಲಿ $140 ಇತ್ತು ಮೇಡಮ್ ಪೆಟ್ರೋಲ್, ಇದು ಕಚ್ಚಾ ಐಟಮ್. ಅವಾಗೆ ಮನಮೋಹನ್ ಸಿಂಗ್ ಸರ್ಕಾರ $74 $75 ಪೆಟ್ರೋಲ್ ಕೊಟ್ಟಿತ್ತು. ಇವಾಗ ಇಷ್ಟು $107 ಆದ್ರೂ ಕೂಡ ಆ ಪ್ರಕಾರ ನೋಡಿದ್ರೆ ಇನ್ನು ನಮ್ಗೆ ಕಡಿಮೆ ಸಿಗ್ಬೇಕಾಗಿತ್ತಲ್ಲ, ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗ ಹೆಚ್ಚಾಗಿ ಆಯ್ತು ಅಂತ ನಮ್ಮ ಪ್ರಶ್ನೆ ಒಂದು. ಮತ್ತೆ ಈಗ ಮೋದಿ ಅವರಿಗೆ ಅವರು ಒಂದು ಒಳ್ಳೆ ಇದರ ಸ್ಥಾನದಲ್ಲಿ ಇದ್ದಾರೆ, ಅವ್ರು ಹೇಳ್ತಾ ಇದಾರೆ, ಅದನ್ನ ಒಪ್ಕೊಳ್ಳೋಣ, ಅದ್ರದ್ದೇನು ನಮ್ದೇನು ಇದಿಲ್ಲ. ಬಟ್ ಅವ್ರಿಗೆ ಸಾಲ ಈಗ 70 ವರ್ಷದಲ್ಲಿ 54 ಲಕ್ಷ ಕೋಟಿ ಸಾಲ ಆಯ್ತು. ಈಗ ಬರೀ 12 ವರ್ಷದಲ್ಲಿ ಅದಕ್ಕಿಂತ 3 ಪಟ್ಟು ಸಾಲ ಆಯ್ತಲ್ಲ, ಮತ್ತೆ ಏನಾಯ್ತು ಅದು ಡೆವಲಪ್ಮೆಂಟ್? ಮತ್ತೆ ಇವ್ರು GST ಹಾಕಿ ಕೂಡ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕೂಡ ಕಲೆಕ್ಷನ್ ಮಾಡಿದ್ದಾರೆ. ಮತ್ತೆ ಇದು ಕೂಡ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀರಿ. ಜನ ಮತ್ತಷ್ಟು ಕಷ್ಟಕ್ಕೆ ದುಡ್ತಾ ಇದ್ದಾರೆ ಹೊರತು ಎಸ್ ಮೇಡಮ್, ಹೌದು, ಅಭಿವೃದ್ಧಿ ಅದು ಹೇಳೋಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಥ್ಯಾಂಕ್ ಯು ಈರಪ್ಪ ಅವರೇ. ಈಗ ಮಂಡ್ಯದಿಂದ ಗೋಪಿ ನಮ್ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ತೆ ಗೋಪಿ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೇಳ್ತೀರಿ? ಮೋದಿ ಅವ್ರು ಹೇಳ್ತಿದ್ದಾರೆ ಜಗತ್ತು ಬಡತನ ಫೇಸ್ ಮಾಡಬೇಕಾದಂತಹ ಸ್ಥಿತಿ ಬಂದ್ಬಿಡುತ್ತೆ ಒಂದು ವೇಳೆ ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅಂತ. ಅದು ಗ್ಯಾರಂಟಿ 100ಕ್ಕೆ 1000 ಅಂತಾನೆ ಹೇಳ್ಬೋದು. ಪ್ರಧಾನಿ ಮತ್ತೆ ಇದು ಯಾವುದೇ ಪಕ್ಷಗಳ ಮಾತಲ್ಲ ಮೇಡಮ್, ಇದು ದೇಶದ ಪ್ರತಿಯೊಬ್ಬರ ಒಂದು ಆರ್ಥಿಕ ಮತ್ತು ಜನಸಾಮಾನ್ಯಗಳು ಹೇಗೆ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಈಗ ನೋಡಿ, ತಂದೆ ಇಲ್ಲದ ಮನೆ ತಾಯಿ ನಡೆಸ್ಕೊಂಡು ಹೋಗ್ಬೇಕು, ತಾಯಿ ಇಲ್ಲದ ಬರೀ ಅಂತಂದ್ರೆ ಏನೋ ನೋಡುತ್ತೆ. ಈಗ ಈ ರಾಷ್ಟ್ರದ ಮತ್ತು ಜನಗಳಿಗೆ ತಂದೆ ಮಕ್ಕಳ ಸಂಬಂಧ. ಈಗ ನೋಡಿ, ಆಕ್ಚುಲಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯೊಬ್ಬರು ದುಡಿತಾ ಇರ್ತಾರೆ, ರಿಟೈರ್ಡ್ ಆದ್ಮೇಲೆ ಏನಂತಾರೆ, ಅಮ್ಮ ಸ್ವಲ್ಪ ಕಮ್ಮಿ ಮಾಡ್ಕೋ ತಾಯಿ, ಆದಷ್ಟು ಪೂರೈಸ ಮಾಡ್ತೀನಿ, ನಿಮ್ಗೆ ಏನೇನು ಆಸೆಗಳನ್ನ ನಾನು ಮಾಡ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಕೆಲವೊಂದು ಬೇಕು ಬೇಡದ ವಿಷಯಗಳು ಅಂತ. ಅದೇ ರೀತಿ ಕೆಲವೊಂದು ರೈಟು ಕೆಲವೊಂದು ರಾಂಗ್ ಇರುತ್ತೆ. ಏನಂತಂದ್ರೆ ಆರ್ಥಿಕ ಮಟ್ಟದಿಂದ ಕೆಳಗಿಂತ ಇರೋಂತ ಈ ಬಡ ಮಕ್ಕಳು ಏನ್ ಮಧ್ಯಮ ವರ್ಗ ಇರ್ತಾರೆ, ಅವ್ರಿಗೆ ಏನೇನ್ ಬೇಕಾದ್ರೂ ಅಷ್ಟ ಅದ್ರ ಬಗ್ಗೆ ಗಮನ ಕೊಡಬೇಕು. ಈಗ ಚಿನ್ನ ಓಕಳಿ ರೇಟು ಓಕೆ, ಪೆಟ್ರೋಲು 2-3 ರೂಪಾಯಿ ಜಾಸ್ತಿ ನೋವಿ, ಆದ್ರೆ ಇದ್ರ ಯಾರಿಂದ ಆಗ್ತಾ ಇದೆ? ಬೇಕು ಅಂತ ಮಾಡಿಲ್ವಲ್ಲ ಕೇಂದ್ರ ಸರ್ಕಾರ. ಈಗ ಮದ್ಯಪಾನದಿಂದ ಯುದ್ಧ ಆಗ್ತಾ ಇರೋದು ತಾನೆ, ಯುದ್ಧ ಆಗದೆ ಯಾಕೆ ಇವ್ರು ಇದು ಮಾಡ್ತಾ ಇದ್ರು ಅಲ್ವಾ? ಈಗ ಗೋಲ್ಡ್ ರೇಟ್ ಹೇಗೆ ಜಾಸ್ತಿ ಆಗ್ತಾ ಇದೆ, ಅದನ್ನ ಮಟ್ಟ ಹಾಕ್ಲಿಕ್ಕೋಸ್ಕರ ಗೋಲ್ಡ್ ಕಮ್ಮಿ ತಗೊಳ್ಳಿ ಅಂತ ಇದ್ರಿ. ಬೇಡ, ಮದ್ವೆ ಆಯ್ತು ನೀವು ಅನ್ಬೋದು, ನಮ್ ಪ್ರಶ್ನೆ ಕಳ್ದು ಇಲ್ಲ ಗೋಪಿನಾಥ್ ಮದ್ವೆ ಆಗ್ತಾ ಇದೆ, ಹಂಗ ಮದ್ವೆ ಮಾಡೋದೇ ಬೇಡವಾ, ಮತ್ತೊಂದ್ ಮಾಡೋದ್ ಬೇಡವಾ ಅಂತ ಅಂದ್ಬಿಟ್ಟು ಅದನ್ನ ಹೇಳಿ. ಗಂಡವ್ರ ಮನೆಗೆ ಈ ತರ ಆಗ್ತಾ ಇದೆ, ಅವ್ರಿಗೂ ಗೊತ್ತೇ, ಕಂಡಿಲ್ಲ ಅವ್ರೇನು ಅಂಗೈ ಹುಣ್ಣಿಗೆ ಕನ್ನಡಿಗೆ ಬೇಕೆ ಅಂತದ್ರಲ್ಲಿ. ಈಗ ಅವ್ರಿಗೆ ಫಿಕ್ಸ್ಡ್ ಡಿಪಾಸಿಟ್ ನೋಡಮ್ಮ ಹೆಂಗಿದೆ, ಕಮ್ಮಿ ಅನ್ನೋದು ತಗೊಳ್ಳಿ. ಈಗಷ್ಟು ನಾವು ಈಗ ರೀಸೆಂಟ್ ಆಗಿ ನೋಡಿದಾಗ 80 ರೂಪಾಯಿ ಇತ್ತು ಬೆಳ್ಳಿ, ಈಗ 300 ರೂಪಾಯಿ ಆಗಿದೆ. 4 ಮಟ್ಟಿಗೆ ಎಷ್ಟು 8-9 ಸಾವಿರ ರೂಪಾಯಿ ಇತ್ತು, ಅದು ಈಗ 15,000 ರೂಪಾಯಿ ಗಂಟೆ ಆಗಿದೆ ಗ್ರಾಮು. ಅದನ್ನ FD ಮಾಡಿ ಮಕ್ಕಳಿಗೆ ಮದ್ವೆಗಳನ್ನ ಮಾಡಿಸಿ. ಒಂದು ಎರಡನೇದು ಅವ್ರು ಹೇಳ್ತಾ ಇರೋದು ಸದ್ಯಕ್ಕೆ ಗೋಲ್ಡ್ ಕಮ್ಮಿ ಮಾಡಬೇಡಿ ಅಂತಂದ್ರೆ ಇದು ಆರ್ಥಿಕ ಮಟ್ಟದ ಮತ್ತು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಒಗ್ಗೂಟಿಂದ ಈಗ ನಮ್ಮ ಬೇರೆ ರಾಷ್ಟ್ರಗಳಿಗೆ ಹೋಗುತ್ತೆ ಸಂದೇಶ, ಮೆಸೇಜ್ ಹೋಗುತ್ತೆ. ಈಗ ಇದಕ್ಕೆಲ್ಲ ಮಾಡ್ತಾ ಇರೋದು ನಮ್ಮ ಅಮೆರಿಕದ ದೇಶಕ್ಕಿಂತ ಟ್ರಂಪ್ ಅವ್ರಿಗೆ ಮೆಸೇಜ್ ಹೋಗುತ್ತೆ. ನೋಡಿ ಎಷ್ಟು ಒಮ್ಮತದಿಂದ ಇದ್ದಾರೆ. ಗೋಪಿನಾಥ್ ಅವರೇ, ಸಂದಿಗ್ಧದ ಸಂದರ್ಭ ಇದು, ನಾವೆಲ್ಲರೂ ಕೂಡ ಪ್ರಧಾನಿಯವರ ಜೊತೆ ಕೈ ಜೋಡಿಸಬೇಕು ಅನ್ನುವಂಥ ಮಾತು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.